ಒಂದ್ಸಲ ನೀವು ಯೋಚನೆ ಮಾಡಿ, ನಿಮ್ಮ ಫ್ರೆಂಡ್ ನಿಮ್ಮನ್ನ ಒಂದು ಭಯಂಕರವಾಗಿರುವಂತ ಪ್ರಪಂಚದಲ್ಲಿ ಸಿಗಾಕ್ಸ್ಬಿಡ್ತಾರೆ. ಅಲ್ಲಿಂದ ನೀವು ಹೊರಗಡೆ ಬರೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತೀರಾ. ಆದ್ರೆ ಜಾಗದಲ್ಲಿ ದೆವ್ವಗಳು ಹಾಗೆ ಮಾನ್ಸ್ಟರ್ಸ್ ಗಳೆಲ್ಲ ಇರ್ತವೆ. ಇಂತ ಒಂದು ಪರಿಸ್ಥಿತಿಲಿ ನೀವೇನ್ ಮಾಡ್ತೀರಾ ಅಂತ. ಹೌದು, ಇವತ್ ನಾವು ನೋಡೋಕೆ ಹೊಟ್ಟಿರುವಂತ ಮೂವಿನೂ ಕೂಡ ಅಂತದ್ದೇ ಒಂದು ಪ್ಯೂರ್ ಹಾರರ್ ಮೂವಿ. ಅಂದಂಗೆ ಮೂವಿ ಹೆಸರು ಇಮ್ಯಾಜಿನರಿ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ. ಈ ಕತೆ ಶುರುವಾದಾಗ ನಮ್ಗೆ ಜಸಿಕಾ ಅನ್ನೊಬ್ಳು ಹುಡುಗಿ ಏನನ್ನ ನೋಡಿ ಹೆದರ್ಕೊಂಡು ಓಡೋಗ್ತಿರೋದನ್ನ ತೋರಿಸ್ತಾರೆ. ಹೀಗೆ ಇವಳು ಓಡ್ ಬರ್ತಾ ಒಂದು ಜಾಗದಲ್ಲಿ ನೋಡ್ತಾಳೆ, ಯಾರೋ ಕಟ್ಟಿಂಗ್ ಪ್ಲೇಯರ್ ಇಂದ ಅವರ ಹಲ್ಲನ್ನ ತೆಗೆದು ಇಟ್ಟಿರ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಆ ರೀತಿ ಮಾಡಿರೋದು ಬೇರೆ ಯಾರು ಅಲ್ಲ, ಇವಳ ತಂದೆನೆ ಅಂತ. ಅದೇ ಸಮಯಕ್ಕೆ ಒಂದು ಕ್ರಿಯೇಚರ್ ಬಂದು ಇವಳ ತಂದೆಯ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ಅದಕ್ಕೆ ಇವಳು ಓಡ್ ಬಂದು ಇವಳ ಹಸ್ಬೆಂಡ್ ಅನ್ನ ಎದ್ದೊಳಿಸೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಆ ಕ್ರಿಯೇಚರ್ ಇಲ್ಲಿಗೂ ಕೂಡ ಬಂದ್ಬಿಡುತ್ತೆ. ನಂತರ ಇವಳು ನಿದ್ದೆಯಿಂದ ಎದ್ದಾಗ್ಲೇ ನಮ್ಗೆ ಗೊತ್ತಾಗೋದು ಇದೆಲ್ಲ ಒಂದು ಕನ್ಸಷ್ಟೇ ಅಂತ. ಆಕ್ಚುಲಿ ಇವಳಿಗೆ ಪ್ರತಿದಿನನೂ ಇದೇ ತರದ ಕನ್ಸುಗಳು ಬರ್ತಿರ್ತವೆ. ಅದಕ್ಕೆ ಇವಳು ಹಾಗೆ ಇವಳ ಹಸ್ಬೆಂಡ್ ಆಗಿರುವಂತ ಮ್ಯಾಕ್ಸ್ ಇಬ್ರು ಸೇರಿ ಡಿಸೈಡ್ ಮಾಡ್ತಾರೆ, ಜಾಗ ಚೇಂಜ್ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ. ಅದಕ್ಕೆ ಮೊದಲು ಜಸಿಕಾ ತಂದೆ ತಾಯಿ ವಾಸ ಮಾಡ್ತಿದ್ರಲ್ಲ ಆ ಮನೆಗೆ ಶಿಫ್ಟ್ ಆಗ್ಬೇಕು ಅಂತ ಅನ್ಕೋತಾರೆ. ಇದಾದ್ಮೇಲೆ ನಮ್ಗೆ ಜಸಿಕಾ ಚಿಕ್ಕವಳಿರ್ಬೇಕಾದ್ರೆ ಅವಳ ತಂದೆ ತಾಯಿ ಜೊತೆಗಿದ್ದಂತ ವಿಡಿಯೋನ ತೋರಿಸ್ತಾರೆ. ಇದನ್ನೆಲ್ಲ ನೋಡ್ತಿರುವಂತ ನಮ್ಗೆ ಅನ್ನಿಸ್ತಿರುತ್ತೆ ಅವಳದೊಂದು ಹ್ಯಾಪಿ ಫ್ಯಾಮಿಲಿ ಆಗಿತ್ತು ಅಂತ. ಆದ್ರೆ ಅದಾದ್ಮೇಲೆ ಅವಳ ಫ್ಯಾಮಿಲಿಗೆ ಏನಾಯ್ತು ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ನಂತರ ಇವರು ಜಸಿಕಾ ಪೇರೆಂಟ್ಸ್ ಇದ್ದಂತ ಮನೆಗೆ ಶಿಫ್ಟ್ ಆಗೋದಕ್ಕೆ ಅಂತ ಬಂದಾಗ ಇಲ್ಲೇ ನಮ್ಗೆ ಮ್ಯಾಕ್ಸ್ ನ ಮಕ್ಕಳನ್ನ ತೋರಿಸ್ತಾರೆ. ಆಕ್ಚುಲಿ ಜಸಿಕಾ ಮ್ಯಾಕ್ಸ್ ನ ಎರಡನೇ ಹೆಂಡತಿಯಾಗಿ ಮದ್ವೆ ಆಗಿರ್ತಾಳೆ. ಮ್ಯಾಕ್ಸ್ ನ ಎರಡನೇ ಮಗಳಾಗಿರುವಂತ ಆಲಿಸ್ ಜಸಿಕಾನ ಸ್ವಲ್ಪನಾದ್ರೂ ಇಷ್ಟ ಪಡ್ತಿರ್ತಾಳೆ. ಆದ್ರೆ ಮೊದಲನೇ ಮಗಳಾಗಿರುವಂತ ಟೈಲರ್ಗೆ ಇವಳನ್ನ ಕಂಡ್ರೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ಆದ್ರೆ ಜಸಿಕಾ ಒಳ್ಳೆ ಮನ್ಸಿರುವಂತ ಒಬ್ಳು ಹುಡುಗಿ, ಯಾವುದೇ ತರದ ಭೇದ ಭಾವ ಮಾಡದೆ ಅವರಿಬ್ರನ್ನ ತುಂಬಾ ಪ್ರೀತಿ ಮಾಡ್ತಿರ್ತಾಳೆ. ಹಾಗೆ ನಮ್ಗೆ ಗೊತ್ತಾಗುತ್ತೆ ಮ್ಯಾಕ್ಸ್ ನ ಮೊದಲನೇ ಹೆಂಡತಿಗೆ ಮೆಂಟಲಿ ಆರೋಗ್ಯ ಸರಿ ಇರ್ಲಿಲ್ಲ ಅಂತ. ಆಗ ಆಲಿಸ್ ಇವಳಿಗೆ ಹೇಳ್ತಾಳೆ, ಬಾ ನನ್ ಜೊತೆ ಹೈಡ್ ಅಂಡ್ ಸೀಕ್ ಆಡೋಣ ಅಂತ. ಅದಕ್ಕೆ ಇವಳು ಕೂಡ ಸರಿ ಅಂತ ರೆಡಿ ಆಗ್ತಿರ್ಬೇಕಾದ್ರೆ ಒಂದು ಫೋನ್ ಕಾಲ್ ಬರುತ್ತೆ. ಆದ್ರಿಂದ ಮಾತಾಡೋದಕ್ಕೆ ಅಂತ ಇವಳು ಹೊರಗಡೆ ಹೊಟ್ಟೋಗ್ತಾಳೆ. ಅದೇ ಸಮಯಕ್ಕೆ ಈ ಕಡೆ ಆಲಿಸ್ ಜೆಸಿಕಾನ ಹುಡುಕ್ತಿರ್ತಾಳೆ. ಹೀಗೆ ಇವಳು ಹುಡುಕ್ತಿರ್ಬೇಕಾದ್ರೆ ತುಂಬಾ ವಿಚಿತ್ರವಾಗಿರುವಂತ ಶಬ್ದ ಇವಳಿಗೆ ಕೇಳಿಸುತ್ತೆ. ಅದಕ್ಕೆ ಆ ಶಬ್ದನ ಫಾಲೋ ಮಾಡ್ಕೊಂಡು ಕತ್ತಲೆ ತುಂಬಿರುವಂತ ಬೇಸ್ಮೆಂಟ್ ಗೆ ಬರ್ತಾಳೆ. ಆದ್ರೆ ಇವಳಿಗೆ ಈ ಜಾಗದಲ್ಲಿ ಏನು ಸಿಗೋತಿಲ್ಲ. ಆಗ ಇದ್ದಕ್ಕಿದ್ದಂಗೆನೆ ಒಂದು ಟೆಡ್ಡಿ ಬೇರೆ ಇವಳ ಕಣ್ಣಿಗೆ ಬೀಳುತ್ತೆ. ಆ ಟೆಡ್ಡಿ ಬೇರೆ ಇವಳಿಗೆ ತುಂಬಾನೇ ಇಷ್ಟ ಆಗಿ ಅದನ್ನ ಇವಳ ಜೊತೆನೆ ಇಟ್ಕೋಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಫೋನ್ ಅಲ್ಲಿ ಮಾತಾಡಾದ್ಮೇಲೆ ಜಸಿಕಾ ಮತ್ತೆ ಬರ್ತಾಳೆ. ಆದ್ರೆ ಆಲಿಸ್ ಮಾತ್ರ ಅವಳ ಜೊತೆ ಆಟ ಆಡೋದಕ್ಕೆ ರೆಡಿ ಇರೋದಿಲ್ಲ. ನನ್ಗೆ ಆಟ ಆಡೋದಕ್ಕೆ ಬೇರೆ ಯಾರೋ ಸಿಕ್ಕಿದ್ದಾರೆ ಅಂತ ಹೇಳ್ತಾಳೆ. ಸಿಕ್ಕಿರೋದು ಬೇರೆ ಯಾರು ಅಲ್ಲ, ಆಗ್ಲೇ ಅವಳು ಬೇಸ್ಮೆಂಟ್ ನಿಂದ ತಗೊಂಡ್ ಬಂದಲ್ಲ ಟೆಡ್ಡಿ ಅದೇನೆ. ಈ ಕಡೆ ಟೈಲರ್ ಅವಳ ರೂಮ್ ನಲ್ಲಿ ಇರ್ಬೇಕಾದ್ರೆ ಒಂದು ಸೆಲ್ಫಿನ ತಕ್ಕೋತಾಳೆ. ಆ ಸೆಲ್ಫಿಲಿ ನೋಡಿದ್ರೆ ಇವಳ ಹಿಂದೆ ಕಿಟಕಿಲಿ ಯಾರು ಇರ್ತಾರೆ. ಅದಕ್ಕೆ ತುಂಬಾ ಗಾಬರಿಯಿಂದ ಅವಳು ಕೆಳಗಡೆ ಬಂದು ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ. ಅದೇ ಸಮಯಕ್ಕೆ ಇವ್ರ ಮನೆ ಪಕ್ಕ ಇರುವಂತ ಲಿಯಾಮ್ ಅನ್ನೋ ಒಬ್ಬ ಹುಡುಗ ಹೇಳ್ತಾನೆ, ಅವ್ರ ಹೆಸರು ಗ್ಲೋರಿಯಾ ಅಂತ. ಅವರು ತುಂಬಾ ವರ್ಷದಿಂದನೂ ಇಲ್ಲೇ ಇದ್ದಾರೆ. ಸರಿ, ನೀನ್ ಇಷ್ಟಪಟ್ರೆ ನಾವಿವತ್ತು ಪಬ್ಗೆ ಹೋಗ್ಬೋದು ಅಂತ. ಆಗಲ್ಲಿಗೆ ಜಸಿಕಾ ಬಂದು ಹೇಳ್ತಾಳೆ, ಟೈಲರ್ಗೆ ಇನ್ನೂ 15 ವರ್ಷ, ನೀನ್ ಆ ರೀತಿ ಎಲ್ಲ ಕರ್ಕೊಂಡು ಹೋಗೋದಿಕ್ ಆಗೋದಿಲ್ಲ ಅಂತ. ಇದರಿಂದ ಟೈಲರ್ ಜಸಿಕಾ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡು ಹೊಟ್ಟೋಗ್ತಾಳೆ. ಇದಾದ್ಮೇಲೆ ರಾತ್ರಿ ಹೊತ್ತು ಮ್ಯಾಕ್ಸ್ ಹಾಗೆ ಜಸಿಕಾ ಗಮನಿಸ್ತಾರೆ ಆಲಿಸ್ ಚಾನ್ಸಿ ಅನ್ನೋ ಒಂದು ಇಮ್ಯಾಜಿನರಿ ಫ್ರೆಂಡ್ ಅನ್ನ ಮಾಡ್ಕೊಂಡಿದ್ದಾಳೆ ಅಂತ. ಆದ್ರಿಂದ ಇವರು ಕೂಡ ಸ್ವಲ್ಪ ಸಂತೋಷವಾಗಿರ್ತಾರೆ. ಹೇಗೆ ಒಟ್ನಲ್ಲಿ ಆಲಿಸ್ ಖುಷಿಯಾಗಿದ್ದಾಳಲ್ಲ ಅಷ್ಟೇ ಸಾಕು ಅಂತ. ಇದಾದ್ಮೇಲೆ ಇವರಿಬ್ರು ಮಲ್ಕೊಳ್ಳೋದಕ್ಕೆ ಅಂತ ಬಂದಾಗ ಆಲಿಸ್ ಬಂದು ಹೇಳ್ತಾಳೆ, ನಾನು ಹಾಗೆ ಚಾನ್ಸಿ ಹೈಡ್ ಅಂಡ್ ಸೀಕ್ ಆಡ್ತಿದ್ವಿ, ನಾನಿಲ್ಲಿ ಬಚ್ಚಿಟ್ಕೋಬೋದಾ ಅಂತ. ಸರಿ ಅಂತ ಇವರಿಬ್ರು ಕೂಡ ಆಲಿಸ್ ನ ಮಧ್ಯದಲ್ಲೇ ಮಲಗಿಸ್ಕೋತಾರೆ. ಹೀಗೆ ಇವರು ಮಲಗಿರ್ಬೇಕಾದ್ರೆ ಜಸಿಕಾ ಗಮನಿಸ್ತಾಳೆ ಬೆಡ್ ಇಂದ ಕೆಳಗಡೆ ಏನೋ ಮೂವ್ಮೆಂಟ್ ಆಗ್ತಿರುತ್ತೆ. ಆದ್ರೆ ಏನು ಸಿಗದೆ ಇರೋದ್ರಿಂದ ಸರಿ ಅಂತ ಹೇಳಿ ಇವಳು ಕೂಡ ಮಲ್ಕೋಬಿಡ್ತಾಳೆ. ಆಗ ನಮ್ಗೆ ಗೊತ್ತಾಗುತ್ತೆ ಆಲಿಸ್ ನ ಫ್ರೆಂಡ್ ಆಗಿರೋಂತ ಚಾನ್ಸಿ ಕೂಡ ಇಲ್ಲೇ ಇದೆ ಅಂತ. ಇಲ್ಲಿ ವಿಚಿತ್ರವಾಗಿರುವಂತ ವಿಷಯ ಏನು ಅಂತಂದ್ರೆ ಜಸಿಕಾಗೆ ಪ್ರತಿದಿನನೂ ಕೆಟ್ಟ ಕನ್ಸುಗಳು ಬೀಳ್ತಿದ್ವಲ್ಲ, ಇವಳು ಈ ಮನೆಗೆ ಶಿಫ್ಟ್ ಆದಾಗಿಂದನೂ ಆ ಕೆಟ್ಟ ಕನ್ಸುಗಳು ಬರೋದು ನಿಂತೋಗಿರುತ್ತೆ. ಆಲಿಸ್ ಅವಳ ಪಾಡಿಗೆ ಅವಳು ಆಟ ಆಡ್ತಿರೋದನ್ನ ನೋಡಿ ಇವಳು ಕೂಡ ಇವಳ ಕೆಲಸದಲ್ಲಿ ಬ್ಯುಸಿ ಆಗೋಗ್ತಾಳೆ. ಆಗ ಅದೇ ಸಮಯಕ್ಕೆ ಮತ್ತೊಂದ್ಸಲ ಆಲಿಸ್ ಬಂದು ಹೇಳ್ತಾಳೆ, ನಾನು ಹಾಗೆ ಚಾನ್ಸಿ ಒಂದು ಗೇಮ್ ಅನ್ನ ಆಡ್ತಿದೀವಿ, ನಾವು ಮಾಡಿರುವಂತ ಲಿಸ್ಟ್ ನ ಪ್ರಕಾರ ಸ್ಮೈಲ್ ಮಾಡ್ತಿರುವಂತ ಯಾವ್ದಾದ್ರು ವಸ್ತು ನಮ್ಗೆ ಬೇಕು ಅಂತ. ಅದಕ್ಕೆ ಇವಳು ಕೂಡ ಒಂದು ಬಾಲ್ ನ ಮೇಲೆ ಸ್ಮೈಲಿ ಫೇಸ್ ಅನ್ನ ಬಿಡಿಸಿ ಕೊಡ್ತಾಳೆ. ನಂತರ ಆಲಿಸ್ ಚಾನ್ಸಿ ಜೊತೆ ಟೀ ಕುಡಿಯುವಂತ ಆಟನ ಆಡ್ತಿರ್ತಾಳೆ. ಆದ್ರಿಂದ ಇದನ್ನ ರೆಕಾರ್ಡ್ ಮಾಡ್ಕೋಬೇಕು ಅಂತ ಇವಳು ರೆಕಾರ್ಡ್ ಮಾಡ್ಕೋತಿರ್ಬೇಕಾದ್ರೆ ಫೀಲ್ ಆಗುತ್ತೆ ಆ ರೂಮ್ ನಲ್ಲಿ ಆಲಿಸ್ ನ ಬಿಟ್ಟು ಬೇರೆ ಯಾರೋ ಇದಾರೆ ಅಂತ. ಹೀಗೆ ಇವಳು ಆ ರೂಮ್ ಅನ್ನ ನೋಡ್ತಿರ್ಬೇಕಾದ್ರೆ ಯಾರೋ ಒಬ್ರು ಲೇಡಿ ಇವಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಆ ಲೇಡಿ ಬೇರೆ ಯಾರು ಅಲ್ಲ, ಆಲಿಸ್ ಹಾಗೆ ಟೈಲರ್ ನ ನಿಜವಾದ ತಾಯಿ ಅಂತ. ಅವರು ಮೆಂಟಲಿ ಅನ್ಸ್ಟೇಬಲ್ ಇರೋದ್ರಿಂದ ಹಾಸ್ಪಿಟಲ್ ನವರು ಬಂದು ಅವರನ್ನ ಕರ್ಕೊಂಡು ಹೋಗ್ತಾರೆ. ಇವ್ರು ಇಲ್ಲಿರೋಂತ ವಿಷಯನ ಟೈಲರೇ ಹಾಗೆ ಸುಮ್ನೆ ಅವಳ ತಾಯಿಗೆ ಹೇಳ್ಬಿಟ್ಟಿರ್ತಾಳೆ.
ನಂತರ ಜೆಸಿಕಾ ಆಲಿಸ್ ಹತ್ರ ಬಂದು ಕೇಳ್ತಾಳೆ, ನೀನೇನಾದ್ರೂ ಹೆದರ್ಕೊಂಡ ಅಂತ. ಇಲ್ಲ, ನಾನೇನು ಹೆದರ್ಕೊಂಡಿಲ್ಲ, ಚಾನ್ಸಿ ನನ್ನನ್ನ ಸೇಫ್ ಆಗಿ ಇಟ್ಟಿರ್ತಾಳೆ ಅಂತ ಹೇಳಿ ಮತ್ತೊಂದು ವಿಷಯನ ಹೇಳ್ತಾಳೆ. ಚಾನ್ಸಿ ನನ್ಗೆ ಹೇಳ್ತಿದ್ಲು, ನೀನು ಚಿಕ್ಕವಳಿರ್ಬೇಕಾದ್ರೆ ನಿನಗೂ ಕೂಡ ಒಬ್ಳು ಫ್ರೆಂಡ್ ಇದ್ಲಲ್ಲ ಅಂತ. ಇದನ್ನ ಕೇಳಿ ಇವಳಿಗೆ ತುಂಬಾನೇ ವಿಚಿತ್ರ ಅನ್ಸುತ್ತೆ. ಯಾಕೆಂತಂದ್ರೆ ಇವಳ ಚಿಕ್ಕ ವಯಸ್ಸಿನಲ್ಲಿ ನಡೆದಿರೋದು ಜೆಸಿಕಾಗೆನೆ ಗೊತ್ತಿರೋದಿಲ್ಲ, ಅಂತದ್ರಲ್ಲಿ ಇವಳಿಗೆ ಹೇಗೆ ಗೊತ್ತಾಯ್ತು ಅಂತ. ನಂತರ ಚಾನ್ಸಿ ಟೆಡ್ಡಿ ಒಳಗಡೆಯಿಂದ ವಾಯ್ಸಸ್ ಬರ್ತಿರೋದು ನಮ್ಗೆ ಕೇಳಿಸುತ್ತೆ. ಹಾಗಿದು ಮೂವ್ ಆಗ್ತಿರೋದನ್ನು ಕೂಡ ನಾವು ನೋಡ್ಬೋದು. ಮಾರನೇ ದಿನ ನಮ್ಗೆ ತೋರಿಸ್ತಾರೆ. ಮ್ಯಾಕ್ಸ್ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಿರ್ತಾನೆ. ಆದ್ರಿಂದ ನೀವು 3 ಜನ ಮನೇಲಿ ಹುಷಾರಾಗಿರಿ ಅಂತ ಹೇಳಿ ಹೋಗ್ತಿದ್ದಂಗೆನೆ ಪಕ್ಕದ ಮನೆಯ ವಯಸ್ಸಾಗಿರುವಂತ ಲೇಡಿ ಗ್ಲೋರಿಯಾ ಬಂದು ಜೆಸಿಕಾ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಆಕ್ಚುಲಿ ಜೆಸಿಕಾ ಚಿಕ್ಕವಳಿರ್ಬೇಕಾದ್ರೆ ಗ್ಲೋರಿಯಾ ಇವಳ ಬೇಬಿ ಸಿಟ್ಟರ್ ಆಗಿದ್ಲು. ಆದ್ರೆ ಇವಳು ಮಾತ್ರ ಇವಳು ಚಿಕ್ಕವಳಿರ್ಬೇಕಾದ್ರೆ ಏನೇನ್ ನಡೆದಿತ್ತು ಅಂತಾನೆ ನೆನ್ಪಿರೋದಿಲ್ಲ. ಹಾಗೆ ನೆನ್ಪಿಸ್ತಿರ್ತಾಳೆ, ನೀನು ಚಿಕ್ಕವಳಿರ್ಬೇಕಾದ್ರೆ ನಿನ್ಗೊಂದು ಇಮ್ಯಾಜಿನರಿ ಫ್ರೆಂಡ್ ಇತ್ತು, ಆದ್ರೆ ಒಂದೊಂದ್ಸಲ ನನ್ಗೆ ಅನ್ನಿಸ್ಬಿಡ್ತಿತ್ತು ನಿನ್ನ ಇಮ್ಯಾಜಿನರಿ ಫ್ರೆಂಡ್ ನಿಜವಾಗ್ಲೂ ಇದ್ಯೋ ಏನೋ ಅಂತ. ಇದ್ರ ಜೊತೆ ಮತ್ತೊಂದು ವಿಷಯನೂ ಕೂಡ ಹೇಳ್ತಾಳೆ, ನಿನ್ನ ತಾಯಿ ತೀರ್ಕೊಂಡ್ಮೇಲೆ ನಿನ್ನ ತಂದೆಗೆ ಆ ರೀತಿ ಆಗ್ಬಾರ್ದಿತ್ತು. ವಿಷಯ ಕೇಳಿ ನನಗೆ ತುಂಬಾನೇ ದುಃಖ ಆಯ್ತು ಅಂತ. ಅದೇ ಸಮಯಕ್ಕೆ ಇಬ್ರು ಮಕ್ಳುಗಳು ಕರಿತಿರ್ತಾರೆ, ನಮ್ಗೆ ಬ್ರೇಕ್ಫಾಸ್ಟ್ ಬೇಕು ಅಂತ. ಆದ್ರಿಂದ ಇವಳು ಕೂಡ ಒಳಗಡೆ ಬಂದು ಅವರಿಬ್ರಿಗೂ ಬ್ರೇಕ್ಫಾಸ್ಟ್ ಮಾಡ್ಕೊಡ್ತಾಳೆ. ಸರಿ ಅಂತ ಹೇಳಿದೆಲ್ಲ ಆದ್ಮೇಲೆ ನಾನ್ ಸ್ವಲ್ಪ ಹೊರಗಡೆ ಹೋಗ್ ಬರ್ತೀನಿ, ನೀನೊಂದ್ ಸ್ವಲ್ಪ ಆಲಿಸ್ ನ ನೋಡ್ಕೊಂತ ಟೈಲರ್ಗೆ ಹೇಳಿ ಅಲ್ಲಿಂದ ಒಂದು ಓಲ್ಡ್ ಏಜ್ ಹೋಮ್ ಹಾಗೆ ಹಾಸ್ಪಿಟಲ್ಗೆ ಬರ್ತಾಳೆ. ಯಾಕೆಂತಂದ್ರೆ ಇದೇ ಜಾಗದಲ್ಲಿ ಇವಳ ತಂದೆ ಇರೋದು. ನೀನ್ ಯಾಕೆ ಹೀಗಾಗೋದೆ ಅಂತ ಇವಳ ತಂದೆ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವಳ ತಂದೆಗೆ ಇವಳ ಮಗಳು ಯಾರು ಅಂತಾನೆ ನೆನ್ಪಿರೋದಿಲ್ಲ. ಈ ಕಡೆ ಆಲಿಸ್ ಚಾನ್ಸಿ ಜೊತೆ ಆಟ ಆಡ್ತಾ ಒಂದಷ್ಟು ಹುಳಗಳನ್ನ ತೆಗೆದು ಬಾಟಲ್ಗೆ ಹಾಕೋತಿರ್ತಾಳೆ. ಅದೇ ಸಮಯಕ್ಕೆ ಟೈಲರ್ ಕೂಡ ಮನೇಲಿ ಯಾರು ಇಲ್ಲ ಅಂತ ಲಿಯಾಮ್ಗೆ ಕಾಲ್ ಮಾಡಿ ಮನೆ ಕರ್ಸ್ಕೊತಾಳೆ. ಆದ್ರೆ ಇದು ಆಲಿಸ್ಗೆ ಮಾತ್ರ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಇವನ್ ಯಾಕೆ ಕರ್ಸ್ಕೊಂಡೆ ಅಂತ ತುಂಬಾ ಕೋಪದಿಂದ ಹೇಳ್ತಿರ್ತಾಳೆ. ಆದ್ರೆ ಇವನು ಎಂತವನು ಅಂತಂದ್ರೆ ಮಾದಕ ವಸ್ತುಗಳನ್ನ ತಂದು ಟೈಲರ್ಗೆ ಕೊಡೋದಕ್ಕೆ ನೋಡ್ತಿರ್ತಾನೆ. ಈ ಕಡೆ ಜೆಸಿಕಾ ಇವಳ ತಂದೆ ಜೊತೆ ಇರಬೇಕಾದ್ರೆ ಇವರಿಗೆ ಸಡನ್ ಆಗಿ ನೆನಪಾಗೋಗುತ್ತೆ ಜೆಸಿಕಾ ಇವರ ಮಗಳು ಅಂತ. ಆದ್ರಿಂದ ಹೇಳ್ತಿರ್ತಾರೆ, ಎಲ್ಲ ಆಗಿದ್ದು ನಿನ್ನ ಫ್ರೆಂಡ್ ಸಿಬಿ ಇಂದ ಅಂತ. ಆಕ್ಚುಲಿ ಇವರು ಮೆಂಟಲಿ ಸ್ಟೇಬಲ್ ಆಗಿರೋದಿಲ್ಲ. ಆದ್ರೆ ನಮ್ಗೆ ಒಂದು ಮಾತ್ರ ಕನ್ಫರ್ಮ್ ಆಗ್ತಿರುತ್ತೆ, ಜೆಸಿಕಾ ಹಾಗೆ ಅವಳ ತಂದೆ ತಾಯಿ ಜೊತೆ ಏನೋ ಒಂದು ಭಯಂಕರವಾಗಿರೋ ಘಟನೆ ನಡೆದಿದೆ ಅಂತ. ಈ ಕಡೆ ಟೈಲರ್ ಆ ಮಾದಕ ವಸ್ತುಗಳು ನನ್ಗೆ ಬೇಡ ಅಂತ ಲಿಯಾಮ್ಗೆ ಹೇಳಿರ್ತಾಳೆ. ಆದ್ರೆ ಇವನೇನ್ ಮಾಡ್ತಾನೆ ಅಂತಂದ್ರೆ ಮಿಸ್ ಆಗಿ ಒಂದು ಬಾಟಲ್ ಅನ್ನ ಕೆಳಗಡೆ ಬೀಳಿಸ್ಬಿಡ್ತಾನೆ. ಅದಕ್ಕೆ ಇವನು ಅದನ್ನ ಕ್ಲೀನ್ ಮಾಡೋದಕ್ಕೆ ಟವಲ್ ತಗೊಂಡ್ ಬರೋದಕ್ಕೆ ಅಂತ ಮೇಲಕ್ಕೆ ಹೋಗ್ತಿರ್ಬೇಕಾದ್ರೆ ಚಾನ್ಸಿ ಅವನನ್ನ ನೋಡ್ತಿರೋದನ್ನ ತೋರಿಸ್ತಾರೆ. ಹೀಗೆ ಇವನು ಟವಲ್ ಅನ್ನ ಹುಡುಕ್ತಾ ಒಂದು ರೂಮ್ಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಒಂದು ಮ್ಯೂಸಿಕಲ್ ಡಿವೈಸ್ ಆನ್ ಆಗಿರುತ್ತೆ. ಅದನ್ನ ಮುಟ್ಟೋದಕ್ಕೆ ಹೋದಾಗ ಯಾರೋ ಭಯಂಕರವಾಗಿರುವಂತ ವಾಯ್ಸ್ ನಲ್ಲಿ ಹೇಳ್ತಾರೆ, ಆಲಿಸ್ ನ ವಸ್ತುಗಳನ್ನ ಮುಟ್ಟಬೇಡ ಅಂತ. ಇದೆಲ್ಲ ನನ್ ಭ್ರಮೆ ಇರ್ಬೋದು ಅಂತ ಇವನು ವಾಶ್ರೂಮ್ಗೆ ಬಂದಾಗ ನೋಡ್ತಾನೆ ಟವಲ್ ನ ಒಳಗಡೆ ಆ ಟೆಡ್ಡಿ ಇರುತ್ತೆ. ಅದೇ ಭಯದಲ್ಲಿ ಇವನು ಮತ್ತೊಂದ್ಸಲ ನೋಡ್ತಾನೆ, ಅದ್ರಲ್ಲಿ ಯಾವ ಟೆಡ್ಡಿನೂ ಇರೋದಿಲ್ಲ, ಎಲ್ಲ ನಾರ್ಮಲ್ ಆಗಿರುತ್ತೆ. ಇದೆಲ್ಲ ನನ್ ಭ್ರಮೆನೆ ಅಂತ ಇವನು ಹೋಗ್ತಿರ್ಬೇಕಾದ್ರೆ ಮತ್ತೊಂದ್ಸಲ ಯಾರೋ ಹೇಳ್ತಾರೆ ಆಲಿಸ್ ನ ವಸ್ತುಗಳನ್ನ ಮುಟ್ಟಬೇಡ ಅಂತ. ಯಾರದು ಆ ರೀತಿ ಹೇಳ್ತಿರೋದು ಅಂತ ಇವನು ಹುಡುಕಾಡ್ತಿರ್ತಾನೆ. ಅದೇ ಸಮಯಕ್ಕೆ ಒಂದು ಟಾಯ್ನ ದಾರ ಇವನಿಗೆ ಕಾಣಿಸುತ್ತೆ. ಅದಕ್ಕೆ ಇವನು ಆ ದಾರನ ಫಾಲೋ ಮಾಡ್ತಾ ಒಂದು ಜಾಗಕ್ಕೆ ಬಂದು ತಲುಪಿದಾಗ ನೋಡ್ತಾನೆ ಇಲ್ಲೂ ಕೂಡ ಒಂದು ಬಟ್ಟೆಯ ಕೆಳಗಡೆ ಅದೇ ಟೆಡ್ಡಿ ಇರುತ್ತೆ. ನೋಡ್ತಿದ್ದಂಗೆನೆ ಅದು ಇವನ ಹತ್ರ ಬಂದು ಒಂದು ಮಾನ್ಸ್ಟರ್ ಆಗಿ ಹೆದರ್ಸ್ಬಿಡುತ್ತೆ. ಇದರಿಂದ ಇವನು ಹೆದರ್ಕೊಂಡು ಕೆಳಗಡೆ ಕುಂತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜೆಸಿಕಾ ಬಂದ್ಬಿಡ್ತಾಳೆ. ಆದ್ರಿಂದ ಜೆಸಿಕಾ ಲಿಯಮ್ ತಾಯಿನ ಕರ್ಸಿ ನಿಮ್ ಮಗ ನನ್ ಮಗಳಿಗೆ ಮಾದಕ ವಸ್ತುಗಳನ್ನ ಕೊಡ್ತಿದ್ದ ಅಂತ ಕಂಪ್ಲೇಂಟ್ ಮಾಡ್ತಾಳೆ. ಇದಾದ್ಮೇಲೆ ಇವಳು ರೂಮ್ಗೆ ಬಂದು ನೋಡ್ತಾಳೆ, ಇವಳು ಮಾಡಿರುವಂತ ಪೇಂಟಿಂಗ್ ಅನ್ನ ಯಾರೋ ಹಾಳು ಮಾಡ್ಬಿಟ್ಟಿರ್ತಾರೆ. ಅದಕ್ಕೆ ಇವಳು ಆಲಿಸ್ ನ ರೂಮ್ಗೆ ಬರ್ತಾಳೆ. ಅಲ್ಲಿ ಇವಳಿಗೆ ಆಲಿಸ್ ಮಾಡಿರುವಂತ ಲಿಸ್ಟ್ ಕಾಣಿಸುತ್ತೆ. ಅದ್ರ ಫೋಟೋನು ಕೂಡ ತಕ್ಕೋತಾಳೆ. ಸರಿ ಅಂತ ಇವಳು ಆಲಿಸ್ ಹತ್ರ ಸಾರಿ ಕೇಳ್ತಿರ್ತಾಳೆ. ಬೇರೆಯವನು ಯಾರೋ ನಮ್ಮ ಮನೆಗ್ ಬಂದಿದ್ದ, ಇದೆಲ್ಲ ಆಗಿದ್ದು ನನ್ನಿಂದನೇ ಸಾರಿ ಅಂತ. ಆದ್ರೆ ಆಲಿಸ್ ಮಾತ್ರ ಮಾತಾಡ್ತಿರೋದಿಲ್ಲ, ಬರೀ ಬೆಡ್ಶೀಟ್ ನ ಒಳಗಡೆ ಅಲುಗಾಡ್ತಿರ್ತಾಳೆ. ನಂತರ ಜೆಸಿಕಾ ಅವಳಿಗೆ ಹೇಳ್ತಾ ಹೋಗ್ತಾಳೆ, ನಾನ್ ಚಿಕ್ಕವಳಿರ್ಬೇಕಾದ್ರೆ ನನ್ ತಂದೆ ತಾಯಿ ಜೊತೆ ಇರ್ಲಿಲ್ಲ. ತಾಯಿ ತೀರ್ಕೊತಿದ್ದಂಗೆನೆ ತಂದೆನೂ ಕೂಡ ಮೆಂಟಲಿ ಅನ್ಸ್ಟೇಬಲ್ ಆಗೋದ್ರು. ಅದಕ್ಕೆ ನಾನು ನನ್ನ ಅಜ್ಜಿ ಮನೇಲಿ ಇದ್ದೆ. ಇದನ್ನೆಲ್ಲ ನಾನು ನಿನ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನನಗೆ ಒಂದೇ ಬೇಕಾಗಿರೋದು, ನಿನ್ಗೆ ಹಾಗೆ ಟೈಲರ್ಗೆ ನಾನೊಬ್ಳು ಒಳ್ಳೆ ತಾಯಿ ಆಗ್ಬೇಕು ಅಂತ. ಹೀಗೆ ಇವಳು ಇದನ್ನ ಹೇಳ್ತಿರ್ಬೇಕಾದ್ರೆ ಹೊರಗಡೆ ಏನೋ ಸೌಂಡ್ ಬಂತು ಅಂತ ನೋಡ್ತಾಳೆ. ಆಲಿಸ್ ಹೊರಗಡೆ ಇರ್ತಾಳೆ. ಹಾಗಾದ್ರೆ ಇಲ್ಲಿರೋದು ಯಾರು ಅಂತ ಇವಳು ಬೆಡ್ಶೀಟ್ ಅನ್ನ ತೆಗೆದು ನೋಡಿದ್ರೆ ಆ ಚಾನ್ಸಿ ಟೆಡ್ಡಿ ಇರುತ್ತೆ. ಅದೇ ಸಮಯಕ್ಕೆ ಈ ಕಡೆ ಆಲಿಸ್ ಒಂದು ಮೊಳೆನ ತಗೋತಾಳೆ. ಇವಳು ಕೂಡ ಲಿಸ್ಟ್ ನ ಹಿಂದಿನ ಭಾಗನ ನೋಡ್ತಿರ್ತಾಳೆ. ಹಾಗೆ ಇವಳ ಹಿಂದೆ ಯಾರು ಇದ್ದಾರೆ ಅಂತ ನಮ್ಗೆ ಕಾಣಿಸ್ತಿರುತ್ತೆ. ಆ ಲಿಸ್ಟ್ ನಲ್ಲಿ ಚಾನ್ಸಿ ಆಲಿಸ್ ಹತ್ರ ಬರ್ಸಿರುತ್ತೆ, ನಿನ್ಗೆ ನೋವಾಗುವಂತ ಕೆಲ್ಸನ ನೀನು ಮಾಡ್ಬೇಕು ಅಂತ. ಅದೇ ರೀತಿ ಈ ಕಡೆ ಆಲಿಸ್ ಅವಳ ಕೈಯನ್ನ ಮೊಳೆಗೆ ಹೊಡ್ಕೊಳ್ಳೋಕೆ ನೋಡ್ತಿರ್ಬೇಕಾದ್ರೆ ಜೆಸಿಕಾ ಬಂದು ಇವಳನ್ನ ಕಾಪಾಡ್ತಾಳೆ. ಅದಕ್ಕೆ ಇವಳು ಮ್ಯಾಕ್ಸ್ಗೆ ಕಾಲ್ ಮಾಡಿ ಇಲ್ಲಿ ನಡೆದಿರುವಂತ ಎಲ್ಲಾ ವಿಷಯನೂ ಅವನಿಗೆ ಹೇಳ್ತಾಳೆ. ನಂತರ ಮಾರನೇ ದಿನ ಒಬ್ರು ಸೈಕಿಯಾಟ್ರಿಸ್ಟ್ ಗೆ ಕಾಲ್ ಮಾಡಿ ಕರೆಸ್ತಾಳೆ ಆಲಿಸ್ ನ ಚೆಕ್ ಮಾಡೋದಕ್ಕೆ ಅಂತ. ಸರಿ ಅಂತ ಹೇಳಿ ಇವರು ಕೂಡ ಎಲ್ಲಾ ಸೆಟಪ್ ನು ಮಾಡ್ಕೊಂಡು ಆಲಿಸ್ ನ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಏನಕ್ಕೆ ನೆನ್ನೆ ನಿನಗ್ ನೀನೇ ನೋವು ಮಾಡ್ಕೊಂಡೆ ಅಂತ. ಆಗ ಆಲಿಸ್ ಕೂಡ ಹೇಳ್ತಾ ಹೋಗ್ತಾಳೆ, ಆ ರೀತಿ ಮಾಡೋದಕ್ಕೆ ಹೇಳಿದ್ದು ನನಗೆ ಚಾನ್ಸಿ, ಅದು ಗೇಮ್ ನಲ್ಲಿ ಒಂದು ಪಾರ್ಟ್ ಅಂತೆ ಅಂತ.
ಚಾನ್ಸಿ ಬಗ್ಗೆ ಇನ್ನೂ ಕೂಡ ಹೇಳೋದಕ್ಕಾಗುತ್ತಾ ಅಂದಾಗ ಆದ್ರೆ ಇವಳು ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅದ್ರ ಬಗ್ಗೆ ಯಾರ ಹತ್ರನೂ ಮಾತಾಡಬಾರ್ದು ಅಂತ ಚಾನ್ಸಿ ನನಗೆ ಹೇಳಿದೆ ಅಂತ. ಸರಿ ಆಯ್ತು, ನನ್ಗೇನು ಹೇಳ್ಬೇಡ, ನೆನ್ನೆ ನೀನು ನಿನಗ್ ನೀನೇ ನೋವು ಮಾಡ್ಕೊಂಡಾಗ ನಿನಗೆ ಯಾವ ತರ ಫೀಲ್ ಆಯ್ತು ಅಂತ ಚಾನ್ಸಿಗೆ ಹೇಳು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಇವಳು ಕೂಡ ಚಾನ್ಸಿ ಕಡೆಗೆ ಟರ್ನ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಯಾಕೆ ಚಾನ್ಸಿ ಆ ರೀತಿ ನನ್ಗೆ ಮಾಡೋದಕ್ಕೆ ಹೇಳ್ದೆ, ನನ್ಗೇನಾದ್ರೂ ಜಾಸ್ತಿ ನೋವು ಆಗಿದ್ರೆ ಏನ್ ಮಾಡ್ಬೇಕಿತ್ತು ಅಂತ. ಆಗ ಚಾನ್ಸಿನೂ ಕೂಡ ಇವಳು ಮಾತಾಡ್ತಿರೋದಕ್ಕೆ ಆನ್ಸರ್ ಮಾಡ್ತಿರುತ್ತೆ. ಆದ್ರೆ ಡಾಕ್ಟರ್ಗೆ ಅನ್ನಿಸ್ತಿರುತ್ತೆ ಆಲಿಸೆ ಚಾನ್ಸಿ ತರ ವಾಯ್ಸ್ ಅನ್ನ ಚೇಂಜ್ ಮಾಡಿ ಮಾತಾಡ್ತಿರ್ಬೋದು ಅಂತ. ನಂತರ ಚಾನ್ಸಿ ಆಲಿಸ್ಗೆ ಹೇಳ್ತಾ ಹೋಗುತ್ತೆ, ಜಸಿಕಾ ನಿನ್ನ ಸ್ವಂತ ತಾಯಿ ಅಲ್ಲ, ಅವಳು ಯಾವತ್ತಿದ್ರು ಕೂಡ ನಿನಗೆ ನೋವು ಮಾಡೇ ಮಾಡ್ತಾಳೆ, ಅವಳಿಂದ ನೀನು ಸ್ವಲ್ಪ ದೂರದಲ್ಲೇ ಇರು ಅಂತ. ಹೀಗೆ ಆಲಿಸ್ ಮಾತಾಡ್ತಾ ಮಾತಾಡ್ತಾ ಅಳೋದಕ್ಕೆ ಶುರು ಮಾಡಿದಾಗ ಡಾಕ್ಟರ್ಗೂ ಕೂಡ ಗೊತ್ತಾಗುತ್ತೆ ಆಲಿಸ್ ವಾಯ್ಸ್ ಅನ್ನ ಚೇಂಜ್ ಮಾಡಿ ಮಾತಾಡ್ತಿಲ್ಲ, ಆ ಚಾನ್ಸಿ ನಿಜವಾಗ್ಲೂ ಮಾತಾಡ್ತಿದೆ ಅಂತ. ನಂತರ ಡಾಕ್ಟರ್ ಜಸಿಕಾನ ಕರೆದು ಹೇಳ್ತಾರೆ, ನಾನು ಆಲಿಸ್ ನ ಜೊತೆ ಮಾತಾಡ್ತಿರ್ಬೇಕಾದ್ರೆ 10 ವರ್ಷದ ಹಿಂದೆ ಒಂದು ಕೇಸನ್ನ ನಾನು ಹ್ಯಾಂಡಲ್ ಮಾಡಿದ್ದೆ. ಆ ಕೇಸ್ ನನಗೆ ನೆನಪಾಯ್ತು. ಆ ಹುಡುಗನ ಹೆಸರು ಲೂಯಿಸ್ ಅಂತ ಹೇಳಿ ಆ ಹುಡುಗನ ವಿಡಿಯೋನ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಆ ವಿಡಿಯೋನ ನೋಡಿದಾಗ ಜಸಿಕಾಗೆ ಗೊತ್ತಾಗುತ್ತೆ ಲೂಯಿಸ್ ಕೂಡ ಅವನ ಇಮ್ಯಾಜಿನರಿ ಫ್ರೆಂಡ್ ಮಾತನ್ನ ಕೇಳಿ ಅವನ ಕೈ ಬೆರಳನ್ನ ಕಟ್ ಮಾಡ್ಕೊಂಡಿರ್ತಾನೆ. ಅದಾಗಿ 1 ವಾರ ಆಗ್ತಿದ್ದಂಗೆನೆ ಆ ಹುಡುಗ ಮಿಸ್ಟೀರಿಯಸ್ ಆಗಿ ಕಣ್ಮರೆ ಆಗೋದ. ಪೊಲೀಸರು ಹಾಗೆ ಅವನ ತಂದೆ ತಾಯಿಗಳು ಎಷ್ಟೇ ಹುಡುಕಿದ್ರು ಸಿಗ್ಲೇ ಇಲ್ಲ. ಹೀಗಂತ ಹೇಳ್ತಿರ್ಬೇಕಾದ್ರೆ ಆ ಹುಡುಗ ವಿಡಿಯೋದಲ್ಲಿ ಹೇಳ್ತಿರ್ತಾನೆ, ಯು ನೆವರ್ ಎವರ್ ಅಂಡರ್ಸ್ಟ್ಯಾಂಡ್ ಇಟ್ ಅಂತ. ಇದನ್ನ ಕೇಳ್ತಿದ್ದಂಗೆನೆ ಜಸಿಕಾಗೆ ಏನೋ ನೆನಪಾಗಿ ಬೇಸ್ಮೆಂಟ್ ಗೆ ಬಂದು ಇವಳು ಚಿಕ್ಕವಳಿರ್ಬೇಕಾದ್ರೆ ಡ್ರಾಯಿಂಗ್ ಮಾಡಿದ್ದಂತ ಡ್ರಾಯಿಂಗ್ ಅಲ್ಲಿ ನೋಡ್ತಾಳೆ. ಇವಳು ಕೂಡ ಅದೇ ರೀತಿ ನೆವರ್ ಎವರ್ ಅಂತ ಬರ್ದಿರ್ತಾಳೆ. ಆದ್ರಿಂದ ಇವಳು ಮೊದ್ಲು ಆ ಚಾನ್ಸಿ ಅನ್ನೋ ಟೆಡಿನ ಹೊರಗಡೆ ಬಿಸಾಕ್ಬೇಕು ಅಂತ ಇವಳು ಹೋಗ್ತಿರ್ಬೇಕಾದ್ರೆ ಡಾಕ್ಟರ್ ಕೇಳ್ತಾರೆ ಯಾವ ಟೆಡಿ ಬೇರ್ ಅಂತ. ಆಗ್ಲೇ ನಮ್ಗೆ ಗೊತ್ತಾಗೋದು ಡಾಕ್ಟರ್ ರೆಕಾರ್ಡ್ ಮಾಡಿರುವಂತ ವಿಡಿಯೋದಲ್ಲಿ ಎಲ್ಲೂ ಕೂಡ ಆ ಚಾನ್ಸಿ ಟೆಡಿ ಬೇರ್ ಕಾಣಿಸಿರೋದೇ ಇಲ್ಲ. ಇವಳು ರೆಕಾರ್ಡ್ ಮಾಡಿರುವಂತ ವಿಡಿಯೋದಲ್ಲೂ ಕೂಡ ನೋಡ್ತಾಳೆ, ಅಲ್ಲೂ ಆ ಚಾನ್ಸಿ ಟೆಡಿ ಬೇರ್ ಇರೋದೇ ಇಲ್ಲ. ಅದು ಕೂಡ ಸಾಕಾಗೋದಿಲ್ಲ ಅಂತ ಟೈಲರ್ನ ಕೇಳ್ತಾಳೆ, ನೀನ್ ಆ ಟೆಡಿ ಬೇರ್ ನ ನೋಡಿದ್ಯಲ್ವಾ ಅಂತ. ಆದ್ರೆ ಇವಳಿಗೂ ಕೂಡ ಇದುವರೆಗೂ ಯಾವ ಟೆಡಿ ಬೇರು ಕೂಡ ಕಾಣಿಸಿರೋದಿಲ್ಲ. ಆಗ ನಮ್ಗೆ ಕನ್ಫರ್ಮ್ ಆಗೋಗುತ್ತೆ ಆ ಟೆಡಿ ಬೇರ್ ಆಲಿಸ್ ಆಗಿ ಜಸಿಕಾಗೆ ಬಿಟ್ಟು ಇನ್ಯಾರಿಗೂ ಕೂಡ ಕಾಣಿಸಿಲ್ಲ ಅಂತ. ಅಂದ್ರೆ ಆಲಿಸ್ ನ ಜೊತೆಗೆ ಜಸಿಕನ್ನು ಕೂಡ ಆ ಚಾನ್ಸಿ ಕಾಡೋದಕ್ಕೆ ಶುರು ಮಾಡಿದೆ ಅಂತ. ಆದ್ರಿಂದ ಇವರು ಬೇರೆ ಡಾಕ್ಟರ್ ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಹೊರಟೋಗ್ತಾರೆ. ನಂತರ ಇವಳು ಚಿಕ್ಕ ವಯಸ್ಸಿನಲ್ಲಿ ಬಿಡಿಸಿದಂತ ಡ್ರಾಯಿಂಗ್ ಅನ್ನ ಬಂದು ನೋಡ್ತಾಳೆ. ಅದ್ರಲ್ಲೂ ಕೂಡ ಆ ಚಾನ್ಸಿ ಟೆಡಿ ಬೇರ್ ನ ಇವಳು ಬಿಡಿಸಿರ್ತಾಳೆ. ಅದೇ ಸಮಯಕ್ಕೆ ಈ ಕಡೆ ಆ ಚಾನ್ಸಿ ಆಲಿಸ್ ನ ಜೊತೆ ಮತ್ತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಅಷ್ಟೊತ್ತಿಗೆ ಈ ಕಡೆ ಇವಳು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಬಿಡಿಸಿದಂತ ಎಲ್ಲಾ ಡ್ರಾಯಿಂಗ್ ಅನ್ನ ಚೆಕ್ ಮಾಡ್ತಾಳೆ. ಆ ಎಲ್ಲಾ ಡ್ರಾಯಿಂಗ್ ಅಲ್ಲೂ ಇವಳು ಆ ಚಾನ್ಸಿ ಟೆಡಿನ ಬಿಡಿಸಿರ್ತಾಳೆ. ನಂತರ ಇವರಿಬ್ರು ಆಲಿಸ್ ನ ಹುಡ್ಕೊಂಡು ರೂಮ್ ಗೆ ಬಂದು ನೋಡಿದ್ರೆ ಅಲ್ಲಿ ಅವಳು ಇರೋದಿಲ್ಲ. ಯಾಕೆಂತಂದ್ರೆ ಇವಳು ಬೇಸ್ಮೆಂಟ್ ಗೆ ಬಂದು ಗೋಡೆ ಮೇಲೆ ಬ್ಲೂ ಕಲರ್ ಪೇಂಟ್ ಇಂದ ಒಂದು ಡೋರ್ ಅನ್ನ ಡ್ರಾ ಮಾಡ್ತಿರ್ತಾಳೆ. ಡ್ರಾಯಿಂಗ್ ಎಲ್ಲ ಮಾಡಾದ್ಮೇಲೆ ಇವಳು ಚಾನ್ಸಿ ಜೊತೆ ಆಟ ಆಡೋದಕ್ಕೆ ಒಂದು ಲಿಸ್ಟ್ ಮಾಡಿದ್ಲಲ್ಲ, ಆ ಲಿಸ್ಟ್ ನಲ್ಲಿ ಕಲೆಕ್ಟ್ ಮಾಡಿರುವಂತ ವಸ್ತುಗಳನ್ನೆಲ್ಲ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಬೆಂಕಿ ಹಾಕೋದಕ್ಕೆ ಚಾನ್ಸಿ ಹೇಳ್ತಿರುತ್ತೆ. ನಂತರ ಇವರಿಬ್ರು ಕೂಡ ಆಲಿಸ್ ನ ಹುಡ್ಕೊಂಡು ಬೇಸ್ಮೆಂಟ್ ಗೆ ಬಂದು ನೋಡ್ತಾರೆ. ಆದ್ರೆ ಅಲ್ಲೆಲ್ಲೂ ಕೂಡ ಆಲಿಸ್ ಇರೋದಿಲ್ಲ, ಒಂದ್ ರೀತಿ ಮಾಯ ಆಗೋಗಿರ್ತಾಳೆ. ಆದ್ರಿಂದ ಇವರು ಆಲಿಸ್ ನ ಎಲ್ಲಾ ಕಡೆ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ನಂತರ ಜಸಿಕಾ ಟೈಲರ್ ಗೆ ಹೇಳೋದಕ್ಕೆ ನೋಡ್ತಿರ್ತಾಳೆ, ನನ್ನ ಹಾಗೆ ಆಲಿಸ್ ನ ಇಮ್ಯಾಜಿನರಿ ಫ್ರೆಂಡ್ ಇಬ್ರು ಕೂಡ ಒಬ್ರೇ ಇರ್ಬೋದು ಅಂತ. ಆದ್ರೆ ಇವಳು ಮಾತ್ರ ಅವಳ ಮಾತನ್ನ ಕೇಳೋದಕ್ಕೆ ರೆಡಿನೇ ಇರೋದಿಲ್ಲ. ಇದೆಲ್ಲ ಆಗಿರೋದು ನಿನ್ನಿಂದನೇ, ನಿನ್ ಟಾರ್ಚರ್ ನ ತಡ್ಕೊಳಕಾಗ್ದೆ ಆಲಿಸ್ ಮನೆ ಬಿಟ್ಟು ಓಡೋಗಿದ್ದಾಳೆ ಅಂತ ಟೈಲರ್ ಅವಳನ್ನ ಹುಡ್ಕೋದಕ್ಕೆ ಅಂತ ಹೋಗ್ತಾಳೆ. ಆದ್ರಿಂದ ಜಸಿಕಾ ಕೂಡ ಮನೆಗ್ ಬಂದು ಇವಾಗ ಏನ್ ಮಾಡೋದು ಅಂತ ತುಂಬಾನೇ ಯೋಚನೆ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಈ ಕಡೆ ಟೈಲರ್ ಹೊರಗಡೆ ಆಲಿಸ್ ನ ಹುಡ್ಕಾಡ್ತಿರ್ಬೇಕಾದ್ರೆ ಆಗಲ್ಲಿಗೆ ಗ್ಲೋರಿಯಾ ಬಂದು ಹೇಳ್ತಾಳೆ, ನನಗ್ ಗೊತ್ತು ಆಲಿಸ್ ಮಿಸ್ ಆಗಿದ್ದಾಳೆ ಅಂತ, ಹಾಗೆ ನಾನು ನಿನ್ಗೆ ಜಸಿಕಾ ಬಗ್ಗೆ ಒಂದ್ ವಿಷಯ ಹೇಳ್ಬೇಕು ಅಂತ ಮನೆ ಕರ್ಕೊಂಡ್ ಬರ್ತಾಳೆ. ಈ ಕಡೆ ಜಸಿಕಾ ಇವಳು ಚಿಕ್ಕವಳಿರ್ಬೇಕಾದ್ರೆ ಗೋಡೆ ಮೇಲೆಲ್ಲ ಡ್ರಾಯಿಂಗ್ ಮಾಡಿದ್ಲಲ್ಲ, ಅದನ್ನೆಲ್ಲನೂ ರೀಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಯಾಕೆಂತಂದ್ರೆ ಇದರಿಂದ ಇವಳ ಹಾಗೆ ಆಲಿಸ್ ನ ಇಮ್ಯಾಜಿನರಿ ಫ್ರೆಂಡ್ ಆಗಿರುವಂತ ಚಾನ್ಸಿ ಇಲ್ಲಿಗೆ ಬರುತ್ತೆ, ಆಗ ನಾನು ಆಲಿಸ್ ನ ಹುಡುಕ್ಬೋದು ಅಂತ. ಈ ಕಡೆ ಗ್ಲೋರಿಯಾ ಟೈಲರ್ ಗೆ ಹೇಳೋದಕ್ಕೆ ಶುರು ಮಾಡಿರ್ತಾಳೆ, ಜಸಿಕಾ ಚಿಕ್ಕವಳಿರ್ಬೇಕಾದ್ರೆ ನಾನ್ ಅವಳ ಬೇಬಿ ಸಿಟ್ಟರ್ ಆಗಿದ್ದೆ. ಆಗ ಅವಳು ಒಂದು ದಿನ ಬ್ಲೂ ಕಲರ್ ಪೇಂಟ್ ಇಂದ ಗೋಡೆ ಮೇಲೆ ಒಂದು ಡೋರ್ ಅನ್ನ ಡ್ರಾ ಮಾಡಿದ್ಲು. ಆ ಡೋರ್ ಇಂದ ಜಸಿಕಾ ಇಮ್ಯಾಜಿನರಿ ಫ್ರೆಂಡ್ ಆಗಿರುವಂತ ಚಾನ್ಸಿ ತುಂಬಾ ಭಯಂಕರವಾಗಿರುವಂತ ರೂಪದಲ್ಲಿ ಹೊರಗಡೆ ಬಂತು. ಅದು ಎಷ್ಟು ಭಯಂಕರವಾಗಿತ್ತು ಅಂತಂದ್ರೆ ಅದನ್ನ ನನ್ನ ಕೈಲಿ ಯಾರಿಗೂ ಎಕ್ಸ್ಪ್ಲೈನ್ ಮಾಡೋದಕ್ಕಾಗ್ಲಿಲ್ಲ. ಅದಕ್ಕೆ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಅದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದೆ. ಆಗ ನನಗೆ ಪುರಾತನ ಗ್ರಂಥಗಳಿಂದ ಗೊತ್ತಾಯ್ತು, ಈ ಮಕ್ಕಳ ಕ್ರಿಯೇಟಿವಿಟಿ ಹಾಗೆ ಇಮ್ಯಾಜಿನೇಷನ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಆದ್ರಿಂದಾನೆ ಅವರು ಇಮ್ಯಾಜಿನರಿ ಫ್ರೆಂಡ್ ಅನ್ನ ಮಾಡ್ಕೊಳ್ಳೋದು. ಈ ಇಮ್ಯಾಜಿನರಿ ಫ್ರೆಂಡ್ಗಳು ಮಕ್ಕಳ ಕ್ರಿಯೇಟಿವಿಟಿ ಮೇಲೇನೆ ಬದುಕಿರ್ತವೆ. ಆದ್ರೆ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಅವರ ಕ್ರಿಯೇಟಿವಿಟಿ ಇಮ್ಯಾಜಿನೇಷನ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಅವರ ಇಮ್ಯಾಜಿನರಿ ಫ್ರೆಂಡ್ ಕೂಡ ಅವರನ್ನ ಬಿಟ್ಟು ಹೊರಟೋಗ್ತವೆ. ಆದ್ರೆ ಒಂದೊಂದು ಕೇಸಲ್ಲಿ ಆ ರೀತಿ ಆಗೋದಿಲ್ಲ.
ಒಂದೊಂದು ಇಮ್ಯಾಜಿನರಿ ಫ್ರೆಂಡ್ಗಳು ಮಕ್ಕಳು ದೊಡ್ಡವರಾಗಿ ಅವರ ಕ್ರಿಯೇಟಿವಿಟಿ ಕಮ್ಮಿ ಆಗೋದು ಸ್ವಲ್ಪನೂ ಇಷ್ಟಪಡೋದಿಲ್ಲ. ಇದರಿಂದ ಅವುಗಳಿಗೆ ಕ್ರಿಯೇಟಿವಿಟಿಯ ಹೊಟ್ಟೆ ಹಸುವಾಗೋದಕ್ಕೆ ಶುರುವಾಗಿ ಒಂದು ಡೀಮನ್ ಆಗಿ ಕನ್ವರ್ಟ್ ಆಗ್ತವೆ. ಹಾಗೆ ಮಕ್ಕಳನ್ನ ಕಾಡೋದಕ್ಕೆ ಶುರು ಮಾಡ್ತವೆ. ಜೆಸಿಕಾ ಜೊತೆನೂ ಕೂಡ ಸೇಮ್ ಇದೇ ರೀತಿನೇ ಆಗಿರೋದು. ಅವಳ ಇಮ್ಯಾಜಿನರಿ ಫ್ರೆಂಡ್ ಆಗಿರುವಂತ ಚಾನ್ಸಿ ಒಂದು ಡೀಮನ್ ಆಗಿ ಕನ್ವರ್ಟ್ ಆಗಿದೆ ಅಂತ. ನಂತರ ಜೆಸಿಕಾ ಮನೇಲಿರ್ಬೇಕಾದ್ರೆ ಅಲ್ಲಿಗೆ ಟೈಲರ್ ಹಾಗೆ ಗ್ಲೋರಿಯಾ ಬರ್ತಾರೆ. ಆಗ ಜೆಸಿಕಾ ಇವರಿಬ್ರಿಗೂ ಹೇಳೋದಕ್ಕೆ ಶುರು ಮಾಡ್ತಾಳೆ, ನಾನು ನನ್ನ ತಂದೆನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಹೋದಾಗ ಎಲ್ಲ ಆಗಿದ್ದು ನಿನ್ನ ಫ್ರೆಂಡ್ ಸಿಬಿ ಇಂದ ಅಂತ ಹೇಳ್ತಿದ್ರು. ಆ ಸಿಬಿ ಬೇರೆ ಯಾರು ಅಲ್ಲ, ನನ್ನ ಇಮ್ಯಾಜಿನರಿ ಫ್ರೆಂಡ್ ಆಗಿರುವಂತ ಚಾನ್ಸಿನೇ. ಆದ್ರೆ ನಾನು ಚಿಕ್ಕವಳಿರ್ಬೇಕಾದ್ರೆ ಅದನ್ನ ಸಿಬಿ ಅಂತ ಕರಿತಿದ್ದೆ ಅಂತ. ಆಗ ಗ್ಲೋರಿಯಾ ಕೂಡ ಹೇಳ್ತಾಳೆ, ನನ್ಗನ್ಸೋ ಪ್ರಕಾರ ಚಾನ್ಸಿಗೆ ನೀನಂದ್ರೆ ಇನ್ನೂ ಕೂಡ ಇಷ್ಟ, ಅದಕ್ಕೆ ನಿನ್ನನ್ನ ಅದ್ರ ಹತ್ರ ಬರೋ ರೀತಿ ಮಾಡೋದಕ್ಕೆ ಆಲಿಸ್ ನ ಕರ್ಕೊಂಡು ಹೋಗಿರ್ಬೋದು ಅಂತ. ಈಗ ನಾವು ಹೇಗೆ ಆಲಿಸ್ ನ ಆ ಬ್ಲೂ ಡೋರ್ ಇಂದ ಹೊರಗಡೆ ಕರ್ಕೊಂಡು ಬರ್ಬೋದು ಅಂತ ಇವರೆಲ್ಲರೂ ಯೋಚನೆ ಮಾಡ್ತಿರ್ಬೇಕಾದ್ರೆ ಜೆಸಿಕಾಗೆ ಆಲಿಸ್ ಮಾಡಿದಂತ ಲಿಸ್ಟ್ ನೆನಪಾಗುತ್ತೆ. ಅದಕ್ಕೆ ಆ ಲಿಸ್ಟ್ ನಲ್ಲಿರುವಂತ ಎಲ್ಲಾ ವಸ್ತುಗಳನ್ನ ಇವರು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಯಾಕೆಂತಂದ್ರೆ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಒಂದು ರಿಚುವಲ್ ಮಾಡಿದ್ರೆ ಮಾತ್ರ ಆ ಡೋರ್ ಓಪನ್ ಆಗೋದು. ನಂತರ ಇವರು ಆ ಎಲ್ಲಾ ವಸ್ತುಗಳನ್ನ ತಗೊಂಡು ಬೇಸ್ಮೆಂಟ್ ಗೆ ಬಂದಾಗ ಆ ಡೋರ್ ನ ನೋಡಿ ಗ್ಲೋರಿಯಾ ಹೇಳ್ತಾಳೆ, ಜೆಸಿಕಾ ಚಿಕ್ಕವಳಿರ್ಬೇಕಾದ್ರೆ ಇದೇ ಡೋರ್ ಅನ್ನ ನಾನು ನೋಡಿದ್ದು ಅಂತ. ಆದ್ರೆ ಜೆಸಿಕಾ ಇನ್ನೂ ಕೂಡ ಲಿಸ್ಟ್ ನಲ್ಲಿರುವಂತ ಒಂದು ವಸ್ತುನ ಮಿಸ್ ಮಾಡಿರ್ತಾಳೆ. ಅದೇನಂತಂದ್ರೆ ಇವಳಿಗೆ ಇವಳು ನೋವು ಮಾಡ್ಕೋಬೇಕು. ಅದಕ್ಕೆ ಒಂದು ಕತ್ರಿನ ತಗೊಂಡು ಇವಳ ಕೈನ ಇವಳು ಕಟ್ ಮಾಡ್ಕೋತಾಳೆ. ಇದಾದ್ಮೇಲೆ ಇವಳು ಕಲೆಕ್ಟ್ ಮಾಡಿರುವಂತ ಎಲ್ಲಾ ವಸ್ತುಗಳನ್ನ ಒಂದು ಬೌಲ್ಗೆ ಹಾಕಿ ಬೆಂಕಿನ ಹಾಕ್ತಾಳೆ. ಆದ್ರೆ ಏನು ಕೂಡ ಆಗೋದಿಲ್ಲ. ಇದರಿಂದ ಟೈಲರ್ ತುಂಬಾ ಕೂಗಾಡ್ತಿರ್ತಾಳೆ, ಇಲ್ಲಿ ಏನು ಆಗ್ತಿಲ್ಲ, ನನ್ನ ತಂಗಿ ಆಲಿಸ್ ನ ಹೇಗ್ ಹುಡ್ಕೋದು ಅಂತ. ಆಗ ಜೆಸಿಕಾ ಅವಳಿಗೆ ಬೈಯೋದಕ್ಕೆ ಶುರು ಮಾಡ್ತಾಳೆ, ಆಲಿಸ್ ನಿನ್ನ ತಂಗಿ, ಅವಳನ್ನ ನೋಡ್ಕೋಬೇಕು ಅನ್ನೋ ಒಂದು ಸಣ್ಣ ಜವಾಬ್ದಾರಿನೂ ಕೂಡ ನಿನಗೆ ಇಲ್ಲ, ನಿನ್ನಂತ ಸ್ವಾರ್ಥಿ ಹುಡುಗಿನ ನಾನು ಎಲ್ಲೂ ನೋಡಿಲ್ಲ ಅಂತ. ಇವಳು ಈ ರೀತಿ ಹೇಳ್ತಿದ್ದಂಗೆನೆ ಆ ಬ್ಲೂ ಡೋರ್ ಓಪನ್ ಆಗೋದಕ್ಕೆ ಶುರು ಆಗುತ್ತೆ. ಅಂದ್ರೆ ಇವಳು ಕತ್ರಿಂದ ಕೈಯನ್ನ ಕಟ್ ಮಾಡ್ಕೊಂಡಿದ್ಲಲ್ಲ, ಆ ನೋವು ಸಾಕಾಗಿರೋದಿಲ್ಲ. ಇವಳು ಟೈಲರ್ನ ತುಂಬಾ ಪ್ರೀತಿ ಮಾಡೋದ್ರಿಂದ ಅವಳಿಗೆ ಚೆನ್ನಾಗಿ ಬೈದ್ಲು. ಬೈಬೇಕಾದ್ರೆ ಅವಳಿಗೆ ತುಂಬಾ ನೋವಾಗ್ತಿತ್ತು. ಆಗ ಈ ರಿಚುವಲ್ಗೆ ಬೇಕಾಗಿರುವಂತ ನೋವು ಸಿಕ್ಕಿರುತ್ತೆ. ಇದರಿಂದನೇ ಈ ಬ್ಲೂ ಡೋರ್ ಓಪನ್ ಆಗೋದಕ್ಕೆ ಶುರುವಾಗಿರೋದು. ಒಂದು ಭಯಂಕರವಾಗಿರುವಂತ ಸೌಂಡ್ನ ಜೊತೆಗೆ ಈ ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ನಂತರ ಇವರು ಕಣ್ಣನ್ನ ಬಿಟ್ಟಾಗ ಒಂದು ಮಿಸ್ಟೀರಿಯಸ್ ಆಗಿರುವಂತ ಜಾಗದಲ್ಲಿ ಇರ್ತಾರೆ. ಆಗ್ಲೇ ಇವ್ರಿಗೆ ಗೊತ್ತಾಗೋದು ಈ ಜಾಗ ಚಾನ್ಸಿಯ ಇಮ್ಯಾಜಿನರಿ ವರ್ಲ್ಡ್ ಅಂತ. ಅದೇ ಸಮಯಕ್ಕೆ ಇವರು ಇಲ್ಲಿಗೆ ಬಂದಿರುವಂತ ಬ್ಲೂ ಡೋರ್ ಕ್ಲೋಸ್ ಆಗ್ತಿರುತ್ತೆ. ಅದಕ್ಕೆ ಆ ಜಾಗಕ್ಕೆ ಒಂದು ಕತ್ರಿನ ಕೊಟ್ಟು ಅದನ್ನ ಕ್ಲೋಸ್ ಆಗೋದ್ರಿಂದ ತಪ್ಪಿಸ್ತಾರೆ. ಇಲ್ಲೇ ನಾವು ನೋಟಿಸ್ ಮಾಡಿದಾಗ ಗೊತ್ತಾಗುತ್ತೆ ಈ ಜಾಗಕ್ಕೆ ಬಂದಿರೋದ್ರಿಂದ ಗ್ಲೋರಿಯಾ ತುಂಬಾನೇ ಸಂತೋಷ ಪಡ್ತಿರ್ತಾಳೆ. ನಂತರ ಅದೇ ಜಾಗದಲ್ಲಿ ಜೆಸಿಕಾ ಮಾಡಿರುವಂತ ಒಂದು ಡ್ರಾಯಿಂಗ್ ಇವಳಿಗೆ ಕಾಣಿಸುತ್ತೆ. ಅದ್ರೊಳಗಡೆ ಇವರೆಲ್ಲರೂ ನೋಡ್ತಾರೆ, ಜೆಸಿಕಾ ಚಿಕ್ಕವಳಿರ್ಬೇಕಾದ್ರೆ ಬೇಸ್ಮೆಂಟ್ ನಲ್ಲಿರುವಂತ ಅದೇ ಡೋರ್ ಇಂದ ಹೊರಗಡೆ ಬರ್ತಾಳೆ. ಅವಳ ಜೊತೆ ಅವಳ ತಂದೆನೂ ಕೂಡ ಹೊರಗಡೆ ಬರ್ತಿರ್ತಾನೆ. ಆದ್ರೆ ಡೋರ್ ಇಂದ ಡೀಮನ್ ಆಗಿರುವಂತ ಚಾನ್ಸಿನೂ ಕೂಡ ಹೊರಗಡೆ ಬರ್ತಿರೋದ್ರಿಂದ ಇವನು ಡೋರ್ ಅನ್ನ ಕ್ಲೋಸ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಇವನು ಚಾನ್ಸಿಯ ಕಣ್ಣಲ್ಲಿ ನೋಡ್ಬಿಡ್ತಾನೆ. ಆದ್ರೂ ಕೂಡ ಹೇಗೋ ಮಾಡಿ ಇವನು ಡೋರ್ ಅನ್ನ ಕ್ಲೋಸ್ ಮಾಡಿ ಬ್ಲಾಕ್ ಪೇಂಟ್ ಅನ್ನ ಡೋರ್ ನ ಮೇಲೆ ಬರ್ದಿದ್ರಿಂದ ಆ ಡೋರ್ ಪರ್ಮನೆಂಟ್ ಆಗಿ ಕ್ಲೋಸ್ ಆಗೋಗುತ್ತೆ. ಡೋರ್ ಅನ್ನೇನೋ ಕ್ಲೋಸ್ ಮಾಡ್ದ, ಆದ್ರೆ ಇಷ್ಟೊತ್ತಿಗೆ ಇವನು ಚಾನ್ಸಿಯ ಕಣ್ಣಲ್ಲಿ ನೋಡಿದ್ರಿಂದ ಮೆಂಟಲಿ ಅನ್ಸ್ಟೇಬಲ್ ಆಗೋಗಿರ್ತಾನೆ. ಈ ವಿಷಯ ಜೆಸಿಕಾಗೆ ಗೊತ್ತಾಗಿ ತುಂಬಾನೇ ದುಃಖ ಪಡ್ತಾಳೆ. ನನ್ ತಂದೆ ನನ್ನ ಪ್ರಾಣನ ಕಾಪಾಡೋದಕ್ಕೆ ಅವ್ರ ಜೀವನನೇ ಹಾಳು ಮಾಡ್ಕೊಂಡ್ರು ಅಂತ. ಅದೇ ಸಮಯಕ್ಕೆ ಡೋರ್ ಕ್ಲೋಸ್ ಆಗಬಾರ್ದು ಅಂತ ಒಂದು ಕತ್ರಿನ ಇಟ್ಟಿದ್ರಲ್ಲ, ಗ್ಲೋರಿಯಾ ಬಂದು ಆ ಕತ್ರಿನ ತೆಗೆದು ಡೋರ್ ಅನ್ನ ಕ್ಲೋಸ್ ಮಾಡ್ಬಿಡ್ತಾಳೆ. ಏನಕ್ಕೆ ಈ ರೀತಿ ಮಾಡಿದೆ ಅಂತ ಕೇಳಿದಾಗ ಇವಳು ಹೇಳ್ತಾ ಹೋಗ್ತಾಳೆ, ನಿನ್ನ ಇಮ್ಯಾಜಿನರಿ ಫ್ರೆಂಡ್ ಆಗಿರುವಂತ ಚಾನ್ಸಿ ನನ್ನ ಹತ್ರ ಒಂದು ಡೀಲ್ ಮಾಡ್ಕೊಂಡಿದೆ. ನಾನೇನಾದ್ರೂ ನಿನ್ನ ಇಲ್ಲಿಗೆ ಕರ್ಕೊಂಡ್ ಬರೋ ರೀತಿ ಮಾಡಿದ್ರೆ ಅದು ನನಗೆ ನನ್ನ ವಯಸ್ಸನ್ನ, ನನ್ನ ಯವ್ವನನ್ನ ವಾಪಸ್ ಕೊಡುತ್ತೆ. ಆಗ ನಾನು ಕೂಡ ಒಬ್ಳು ಟೀನೇಜ್ ಹುಡುಗಿ ಆಗಿ ಇರ್ಬೋದು ಅಂತ. ಹೀಗೆ ಇವಳು ಮಾತಾಡ್ತಿರ್ಬೇಕಾದ್ರೆ ಮಾನ್ಸ್ಟರ್ ಆಗಿರುವಂತ ಚಾನ್ಸಿ ಗ್ಲೋರಿಯಾನ ಎಳ್ಕೊಂಡು ತುಂಬಾ ಭಯಂಕರವಾಗಿ ಸಾಯಿಸ್ಬಿಡುತ್ತೆ. ಸರಿ ಅಂತ ಇವರಿಬ್ರು ಮೊದ್ಲು ಆಲಿಸ್ ನ ಹುಡುಕ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಟೈಲರ್ಗೆ ಆಲಿಸ್ ಕಾಣಿಸಿ ಒಂದು ರೂಮ್ ನ ಒಳಗಡೆ ಹೊಟ್ಟೋಗ್ತಾಳೆ. ಇದೇ ರೂಮ್ ನಲ್ಲಿ ಇವಳಿಗೆ ಚಾನ್ಸಿಯ ಒಂದು ದೊಡ್ಡ ಫೋಟೋ ಕಾಣಿಸುತ್ತೆ. ಹಾಗೆ ಒಂದು ಮೂಲೆಯಲ್ಲಿ ಆಲಿಸ್ ಕೂಡ ನಿಂತಿರ್ತಾಳೆ. ನೋಡಿದ್ರೆ ಅದು ಆಲಿಸ್ ಅಲ್ಲ, ಡೀಮನ್ ನ ರೂಪದಲ್ಲಿರುವಂತ ಚಾನ್ಸಿ. ಅದು ಒಂದು ಮ್ಯೂಸಿಕ್ ಡಿವೈಸ್ ಅನ್ನ ಹಾಕಿ ಅಲ್ಲಿಂದ ಮಾಯ ಆಗೋಗುತ್ತೆ. ಅಷ್ಟೊತ್ತಿಗೆ ಈ ಕಡೆ ಜೆಸಿಕಾಗೂ ಕೂಡ ಒಂದು ದೊಡ್ಡ ಚಾನ್ಸಿಯ ಫೋಟೋ ಕಾಣಿಸುತ್ತೆ. ಇಲ್ಲಿ ರೂಮ್ ನಲ್ಲಿ ಟೈಲರ್ಗೆ ಭಯ ಆಗಿ ಆ ಡಿವೈಸ್ ಅನ್ನ ಆಫ್ ಮಾಡ್ಬಿಡ್ತಾಳೆ. ಆಗ ಅಲ್ಲಿಗೆ ಗ್ಲೋರಿಯಾನ ಸಾಯಿಸಿರುವಂತ ಮಾನ್ಸ್ಟರ್ ಕೂಡ ಬಂದ್ಬಿಡುತ್ತೆ. ಆ ಡೀಮನ್ ಇನ್ನೇನು ಇವಳ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಜೆಸಿಕಾ ಇವಳನ್ನ ಹೊರಗಡೆ ಎಳ್ಕೊತಾಳೆ. ನಂತರ ಇವರು ಅಲ್ಲೇ ಇದ್ದಂತ ಒಂದು ಡೋರ್ ನ ಒಳಗಡೆ ಹೋದಾಗ ಆಲಿಸ್ ನ ರೂಮ್ ಕಾಣಿಸುತ್ತೆ. ಸರಿ ಅಂತ ಇವರಿಬ್ರು ಒಳಗಡೆ ಹೋಗಿ ನೋಡಿದ್ರೆ ಆಲಿಸ್ ಪ್ರಿನ್ಸೆಸ್ ನ ಡ್ರೆಸ್ ನಲ್ಲಿ ಅಲ್ಲಿ ಕುಂತಿರ್ತಾಳೆ. ಆಗ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಆಲಿಸ್ ಏನೇನ್ ಬೇಕು ಅಂತ ಬಯಸಿದಳೋ ಚಾನ್ಸಿ ಅದನ್ನೆಲ್ಲ ಇವಳಿಗೆ ಕೊಟ್ಟಿದೆ ಅಂತ. ಅಷ್ಟೇ ಅಲ್ಲ, ಆಲಿಸ್ ಹಾಗೆ ಟೈಲರ್ ನ ನಿಜವಾದ ತಾಯಿ ಕೂಡ ಇಲ್ಲಿ ಇರ್ತಾಳೆ.
ಆದ್ರಿಂದ ಇದೆಲ್ಲ ನಿಜ ಅಲ್ಲ ಅಂತ ಜೆಸಿಕಾ ಆಲಿಸ್ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವಳು ಅರ್ಥ ಮಾಡ್ಕೋತಿರೋದಿಲ್ಲ. ಅದಕ್ಕೆ ಆ ರೂಮ್ ನಲ್ಲಿರುವಂತ ಬ್ಲೂ ಕಲರ್ ವಸ್ತುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಅಲ್ಲೇ ಇರುವಂತ ಗೋಡೆಯ ಮೇಲೆ ಬ್ಲೂ ಡೋರ್ ಅನ್ನ ಬಿಡಿಸ್ತಿರ್ತಾಳೆ. ಯಾಕೆಂತಂದ್ರೆ ಇದೊಂದು ಇಮ್ಯಾಜಿನರಿ ವರ್ಲ್ಡ್, ನಾವ್ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಅಂತ. ಆಗ ಇದೆಲ್ಲ ಆಲಿಸ್ಗೂ ಕೂಡ ಅರ್ಥ ಆಗಿ ಹೊರಗಡೆ ಹೋಗೋದಕ್ಕೆ ಬ್ಲೂ ಡೋರ್ ಕ್ರಿಯೇಟ್ ಮಾಡೋದಕ್ಕೆ ಸಹಾಯ ಮಾಡ್ತಿರ್ತಾಳೆ. ಇದರಿಂದ ಆಲಿಸ್ನ ತಾಯಿ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಇವರು ಕೂಡ ಅವಳನ್ನ ತಳ್ಬಿಡ್ತಾಳೆ. ನೋಡಿದ್ರೆ ಇದ್ದಕ್ಕಿದ್ದಂಗೆನೆ ಮಾನ್ಸ್ಟರ್ ಆಗಿರುವಂತ ಚಾನ್ಸಿ ಅಲ್ಲಿಗೆ ಬಂದ್ಬಿಡುತ್ತೆ. ಆದ್ರಿಂದ ಜೆಸಿಕಾ ಅವರಿಬ್ಬರನ್ನ ಕಳಿಸ್ತಿದ್ದಂಗೆನೆ ಡೋರ್ ಕೂಡ ಕ್ಲೋಸ್ ಆಗೋಗುತ್ತೆ. ಅದೇ ಸಮಯಕ್ಕೆ ಜೆಸಿಕಾ ನಿಂತಿರುವಂತ ಜಾಗ ಕೆಳಗಡೆ ಕುಸಿಯೋದಕ್ಕೆ ಶುರುವಾಗುತ್ತೆ. ಆದ್ರೆ ಕುಸಿಯೋದಕ್ಕಿಂತ ಮುಂಚೆ ಕತ್ರಿನ ತಗೊಂಡು ಆ ಮಾನ್ಸ್ಟರ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಇದಾದ್ಮೇಲೆ ಇವಳು ಅಲ್ಲಿಂದ ಕೆಳಗಡೆ ಬರ್ತಾಳೆ. ಅಲ್ಲಿ ನೋಡಿದ್ರೆ ಆಗ್ಲೇ ಇವರು ಬಂದಿದ್ರಲ್ಲ ಬ್ಲೂ ಡೋರ್ ಅಲ್ಲೇ ಇರುತ್ತೆ. ಆದ್ರಿಂದ ಇವಳು ತುಂಬಾ ಕಷ್ಟಪಟ್ಟು ನಾರ್ಮಲ್ ಪ್ರಪಂಚಕ್ಕೆ ಬಂದ್ಬಿಡ್ತಾಳೆ. ಇದರಿಂದ ಇವರು 3 ಜನ ತುಂಬಾನೇ ಸಂತೋಷ ಪಡ್ತಾರೆ. ನಂತರ ನಮ್ಗೆ ತೋರಿಸ್ತಾರೆ ಜೆಸಿಕಾ ಅವಳ ತಂದೆ ಇರುವಂತ ಜಾಗಕ್ಕೆ ಬಂದು ಇವಳು ಬರ್ದಿರುವಂತ ಕಾಮಿಕ್ ಬುಕ್ ನ ಕಥೆನ ಅವರಿಗೆ ಹೇಳ್ತಿರ್ತಾಳೆ. ಹಾಗೆ ಆಶ್ಚರ್ಯ ಪಡುವಂತ ವಿಷಯ ಏನು ಅಂತಂದ್ರೆ ಆಲಿಸ್ ಹಾಗೆ ಟೈಲರ್ ಕೂಡ ಇವಳನ್ನ ತಾಯಿ ಅಂತ ಒಪ್ಕೊಬಿಟ್ಟಿರ್ತಾರೆ. ಇದರಿಂದ ಇವಳಿಗೆ ಸ್ವಲ್ಪ ಡೌಟ್ ಬಂದು ಆಲಿಸ್ ಕೈಯನ್ನ ಚೆಕ್ ಮಾಡ್ತಾಳೆ. ಅವಳ ಕೈನಲ್ಲಿ ಒಂದು ಮಾರ್ಕ್ ಇರ್ಬೇಕಿತ್ತು, ಆದ್ರೆ ಅದು ಇರೋದಿಲ್ಲ. ಆಗ್ಲೇ ಇವಳಿಗೆ ಗೊತ್ತಾಗೋದು ಇವಳು ಇನ್ನೂ ನಾರ್ಮಲ್ ಪ್ರಪಂಚಕ್ಕೆ ಬಂದಿಲ್ಲ, ಚಾನ್ಸಿಯ ಇಮ್ಯಾಜಿನರಿ ವರ್ಲ್ಡ್ ಅಲ್ಲೇ ಇದ್ದಾಳೆ ಅಂತ. ಆಕ್ಚುಲಿ ಚಾನ್ಸಿಗೆ ಬೇಕಾಗಿರೋದು ಜೆಸಿಕಾ, ಆಲಿಸ್ ಅಲ್ಲ. ಆದ್ರಿಂದ ಅವರಿಬ್ಬರನ್ನ ಹೋಗೋ ರೀತಿ ಮಾಡಿ ಇವಳನ್ನ ಇಲ್ಲೇ ಉಳ್ಕೊಳ್ಳೋ ರೀತಿ ಮಾಡಿದ್ದು. ಇಲ್ಲಿ ಬೇರೆ ಬೇರೆ ರೂಪದಲ್ಲಿರುವಂತ ಚಾನ್ಸಿ ಇವಳನ್ನ ಇಲ್ಲೇ ಇರೋದಕ್ಕೆ ಕನ್ವಿನ್ಸ್ ಮಾಡ್ತಿರ್ಬೇಕಾದ್ರೇನೆ ಹಿಂದೆಯಿಂದ ಟೈಲರ್ ಬಂದು ಹೊಡೆದು ಜೆಸಿಕಾನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿರ್ತಾಳೆ. ನಂತರ ಇವರು ಬ್ಲೂ ಡೋರ್ ಇಂದ ನಿಜವಾದ ಪ್ರಪಂಚಕ್ಕೆ ಬಂದು ಆ ಡೋರ್ ಅನ್ನ ಕ್ಲೋಸ್ ಮಾಡ್ತಾರೆ. ಆದ್ರೆ ಇದು ಸಾಕಾಗೋದಿಲ್ಲ ಅಂತ ಅಲ್ಲೇ ಇದ್ದಂತ ಬ್ಲಾಕ್ ಪೇಂಟ್ ಇಂದ ಬ್ಲೂ ಡೋರ್ ಅನ್ನ ಕವರ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಒಂದು ಕ್ರಿಯೇಚರ್ ಆಗಿ ಕನ್ವರ್ಟ್ ಆಗಿರುವಂತ ಚಾನ್ಸಿ ಅದರ ಕಣ್ಣನ್ನ ಜೆಸಿಕಾಗೆ ತೋರಿಸಿ ಅವಳನ್ನ ಹಿಪ್ನೋಟೈಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಆಲಿಸ್ ಚಾನ್ಸಿಗೆ ಬೆಂಕಿ ಹಾಕಿ ಸುಟ್ಟು ಬಿಡ್ತಾಳೆ. ಇದರಿಂದ ಡೋರ್ ಕ್ಲೋಸ್ ಆಗುತ್ತೆ. ಹಾಗೆ ನೋಡ್ತಾ ನೋಡ್ತಿದ್ದಂಗೆನೆ ಇಡೀ ಮನೆನೂ ಕೂಡ ಬೆಂಕಿಲಿ ಹತ್ತು ಉರಿಯೋದಕ್ಕೆ ಶುರುವಾಗುತ್ತೆ. ಇವರು ಕೂಡ ಬೆಂಕಿನ ಆರಿಸೋದಕ್ಕೆ ಹೋಗೋದಿಲ್ಲ, ಬೆಂಕಿ ಹಾಗೆ ಹುರಿಲಿ ಅಂತ ಸುಮ್ನಾಗೋಗ್ತಾರೆ. ಇದೆಲ್ಲ ಆದ್ಮೇಲೆ ಇವ್ರು 3 ಜನ ಒಂದು ಹೋಟೆಲ್ಗೆ ಸ್ಟೇ ಆಗೋದಕ್ಕೆ ಅಂತ ಬರ್ತಾರೆ. ಆಗ ಇಲ್ಲೇ ನಮ್ಗೆ ಮತ್ತೊಂದು ಹುಡುಗನ ಕೈಯಲ್ಲಿ ಚಾನ್ಸಿ ಟೆಡಿನ ತೋರಿಸ್ತಾರೆ. ಅಂದ್ರೆ ಚಾನ್ಸಿಗೆ ಏನೂ ಆಗಿಲ್ಲ, ಇನ್ನೂ ಕೂಡ ಅದು ಜೀವಂತವಾಗಿ ಇದೆ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿಲಿ ಜೆಸಿಕಾ ಇಮ್ಯಾಜಿನರಿ ಫ್ರೆಂಡ್ ನ ಹೆಸರೇನು ಅಂತ ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀರಾ ಅಂತ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.